ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಶಿವಮೊಗ್ಗ ಮತ್ತು ಭದ್ರಾವತಿ ನಗರದ ಜನತೆಗೆ ಈಗೊಂದು ಸಿಹಿ ಸುದ್ದಿ. ಮಲೆನಾಡಿನ ಹೆಬ್ಬಾಗಿಲಲ್ಲಿ ಈಗ ಕೆರೆಗಳ ಕಾಯಕಲ್ಪಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬರೋಬ್ಬರಿ 43 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 15 ಪ್ರಮುಖ ಕೆರೆಗಳನ್ನು ಹೈಟೆಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸೂಡಾ ಸಜ್ಜಾಗಿದೆ. ಶಿವಮೊಗ್ಗದ ಆಲ್ಕೋಳ ಗ್ರಾಮದ ಕೆರೆ ಪ್ರದೇಶಕ್ಕೆ ಭೇಟಿ ನೀಡಿದ ಸೂಡಾ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ಅವರು ಈ ಬೃಹತ್ ಯೋಜನೆಯ ನೀಲನಕ್ಷೆಯನ್ನು ಬಿಚ್ಚಿಟ್ಟಿದ್ದಾರೆ. ನೀರಿನ ಅಲೆ ಕೆರೆಗಳ ಅಭಿವೃದ್ಧಿ ಹೇಗಿರಲಿದೆ? ಕೇವಲ ಹೂಳು ತೆಗೆಯುವುದು ಮಾತ್ರವಲ್ಲ, ಈ ಕೆರೆಗಳು ಈಗ ಪ್ರವಾಸಿ ತಾಣಗಳಾಗಿ ಬದಲಾಗಲಿವೆ. ಹೈಟೆಕ್ ಸ್ಪರ್ಶ, ಕೆರೆಗಳ ಸುತ್ತ ತಂತಿಬೇಲಿ, ಬಂಡಿಂಗ್ ಮತ್ತು ಆಕರ್ಷಕ ಗಿಡಗಳನ್ನು ನೆಡಲಾಗುವುದು. ಮಕ್ಕಳಿಗಾಗಿ ಆಟಿಕೆಗಳು ಮತ್ತು ಉದ್ಯಾನವನ ಮಾದರಿಯ ವ್ಯವಸ್ಥೆ. ಕೆಲವು ಕೆರೆಗಳನ್ನು ಆಕರ್ಷಕ ಐಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ. ಚರಂಡಿ ನೀರು ಕೆರೆಗೆ ಸೇರದಂತೆ ತಡೆದು ಅಂತರ್ಜಲ ಮಟ್ಟ ಹೆಚ್ಚಿಸಲು ಒತ್ತು ನೀಡಲಾಗುತ್ತಿದೆ. ವಸತಿ ಬಡಾವಣೆಗಳ ನಿರ್ಮಾಣದ ಪ್ಲಾನ್. ಕೆರೆಗಳ ಜೊತೆಗೆ ನಿವೇಶನ ಆಕಾಂಕ್ಷಿಗಳಿಗೂ ಸೂಡಾ ಗುಡ್ ನ್ಯೂಸ್ ನೀಡಿದೆ. ಗೋಪಿಶೆಟ್ಟಿ ಗ್ರಾಮ 3 ಎಕರೆ ಪ್ರದೇಶದಲ್ಲಿ ಹೊಸ ಬಡಾವಣೆ ನಿರ್ಮಾಣಕ್ಕೆ ಪ್ರಸ್ತಾವನೆ. ನಿದಿಗೆ ಗ್ರಾಮ 3 ಎಕರೆ ಪ್ರದೇಶದ ಬಡಾವಣೆಗೆ ಆಡಳಿತಾತ್ಮಕ ಅನುಮೋದನೆ ಬಾಕಿಯಿದೆ. ಭದ್ರಾವತಿ ಕಸಬಾ ಬರೋಬ್ಬರಿ 32 ಎಕರೆ 21 ಗುಂಟೆ ಪ್ರದೇಶದಲ್ಲಿ ಬೃಹತ್ ವಸತಿ ಬಡಾವಣೆ ನಿರ್ಮಿಸಲು ವಿನ್ಯಾಸ ನಕ್ಷೆ ಸಿದ್ಧವಾಗಿದೆ. ಗ್ರೀನ್ ಸಿಟಿ ಶಿವಮೊಗ್ಗ ನಗರದಲ್ಲಿ ಹೆಚ್ಚುತ್ತಿರುವ ತಾಪಮಾನಕ್ಕೆ ಬ್ರೇಕ್ ಹಾಕಲು ಅಧ್ಯಕ್ಷರು ಪಣ ತೊಟ್ಟಿದ್ದಾರೆ. ಈಗಾಗಲೇ 40 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದೀಗ ಹೆಚ್ಚುವರಿಯಾಗಿ 50 ಪಾರ್ಕ್ಗಳ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇನ್ನು ಆಲ್ಕೋಳ ನಿವಾಸಿಗಳ ಮನವಿಗೆ ಸ್ಪಂದಿಸಿದ ಸುಂದರೇಶ್ ಅವರು ಅಲ್ಲಿನ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಸುಂದರ ವಾಕಿಂಗ್ ಪಾತ್ ಹಾಗೂ ಓಪನ್ ಜಿಮ್ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಶಿವಮೊಗ್ಗ ಭದ್ರಾವತಿ ಅವಳಿ ನಗರಗಳು ಶೀಘ್ರದಲ್ಲೇ ಮತ್ತಷ್ಟು ಸುಂದರ ಹಾಗೂ ಹಸಿರುಮಯವಾಗಲಿವೆ ಅನ್ನೋದರಲ್ಲಿ ಸಂಶಯವಿಲ್ಲ.